ಓಂ 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 ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರ ಬಿಂದುಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋದಕ್ಕೆ ಮೊದಲು ಒಂದು ಶ್ಲೋಕ. ಪದ್ಮಾಸನಸ್ಥಾಂ ವಿಕಸಿತವದನಾ ಪದ್ಮಪತ್ರಾಯತಾಕ್ಷಿ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯಧಾಂ ಭಕ್ತಾನಾಂ ಬಿಂಬವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೇ ನಮಃ. ಇವತ್ತಿನ ತರಗತಿಯಲ್ಲಿ ನಾವು ಲಲಿತಾ ಸಹಸ್ರನಾಮದ 76ನೇ ನಾಮವನ್ನ ನಾವು ನೋಡ್ತಾ ಇದ್ದೀವಿ. 76ನೇ ನಾಮ ಅಂತಂದ್ರೆ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲ್ವಿನಿ ಅಂತ ಅಂದ್ಬಿಟ್ಟು 76ನೇ ನಾಮದಲ್ಲಿ ಇದೆ. ಅಂದ್ರೆ ಕ್ಷೇತ್ರ ಅಂತ ಅಂದ್ರೆ ಏನಪ್ಪ ಅಂತ ಅಂದಾಗ ಆ ಭಗವತ್ ಸ್ವರೂಪವಾದಂತ ಆ ಈಶ್ವರ ಶಕ್ತಿ ಏನಿದೆಯೋ, ಆ ಭಗವತ್ ಸ್ವರೂಪವಾದಂತ ಈಶ್ವರ ಶಕ್ತಿ ಏನಿದೆಯೋ ಅದು ಎಲ್ಲಿ ಕೇಂದ್ರೀಕೃತವಾಗಿರುತ್ತೋ ಅದನ್ನ ನಾವು ಕ್ಷೇತ್ರ ಅಂತ ಅಂದ್ಬಿಟ್ಟು ಕರಿತೀವಿ. ಆ ಕ್ಷೇತ್ರ ಯಾಕಾಗಿದೆ ಅಂತಂದ್ರೆ ಆ ಲೋಕ ಕಲ್ಯಾಣಾರ್ಥವಾಗಿ ಮಾನವನನ್ನ ಉದ್ಧಾರ ಮಾಡಕ್ಕೋಸ್ಕರ ಅಲ್ಲಿ ಒಳಕ ಆ ಮಾನವನನ್ನ ಉದ್ಧಾರ ಮಾಡಕ್ಕೋಸ್ಕರ ಆ ಪರಮಾತ್ಮ 2 ರೂಪಗಳನ್ನ ತಾಳ್ತಾನಂತೆ. ಆ 2 ರೂಪಗಳು ಅಂತಂದ್ರೆ ಒಂದು ಕ್ಷೇತ್ರ ಸ್ವರೂಪ ರೂಪಗಳಲ್ಲಿ ಭಗವಂತ ತನ್ನ ರೂಪವ ತಾಳ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಒಂದು ರೂಪ ಕ್ಷೇತ್ರ ರೂಪ ಅಂತ ಅಂದಾಗ ಏನಪ್ಪ ಅಂತಂದ್ರೆ ಅದು ಪುಣ್ಯ ಕ್ಷೇತ್ರ ರೂಪ ಆದಾಗ 2 ರೂಪಗಳಲ್ಲಿ ಭಗವಂತ ಈ ಮನುಷ್ಯನ ಈ ಮಾನವನನ್ನ ಉದ್ಧಾರ ಮಾಡಕ್ಕೋಸ್ಕರ 2 ರೂಪಗಳನ್ನ ತಾಳ್ತಾನೆ ಅಂತ ಅಂದ್ವಿ. ಒಂದು ಕ್ಷೇತ್ರ ಸ್ವರೂಪ, ಇನ್ನೊಂದು ಕಾಲ ಸ್ವರೂಪ ಅಂತ ಅಂದ್ಬಿಟ್ಟು 2 ರೂಪಗಳನ್ನ ತಾಳಿರ್ತಾನೆ. ಆ 2 ರೂಪಗಳಲ್ಲಿ ಕ್ಷೇತ್ರ ಸ್ವರೂಪ ಅಂತಂದ್ರೆ ಏನಪ್ಪ ಅಂತ ಅಂದಾಗ ಅದು ಪುಣ್ಯಕ್ಷೇತ್ರಗಳು ಅಂತ ಹೇಳ್ತಾರೆ. ಈಗ ಈ ಮನುಷ್ಯ ಏನ್ ಮಾಡ್ತಾನೆ, ಅಯ್ಯೋ ಪುಣ್ಯಕ್ಷೇತ್ರಗಳನ್ನ ನಾನ್ ಜೀವನದಲ್ಲಿ 1 ಬಾರಿ ನೋಡ್ಬೇಕಪ್ಪ, ಅದನ್ನ ನಾನು ದರ್ಶಿಸ್ಬೇಕು ಅಂತ ಅಂದ್ಬಿಟ್ಟು ಆಸೆ ಪಡ್ತಾನೆ. ಎಷ್ಟೇ ಕಷ್ಟ ಆಗ್ಲಿ ಈ ಜೀವನದಲ್ಲಿ 1 ಬಾರಿ ಆದ್ರೂ ಆ ಪುಣ್ಯಕ್ಷೇತ್ರಗಳನ್ನ ನಾನು ದರ್ಶನ ಮಾಡ್ಬೇಕು ಅಂತ ಆಸೆ ಪಡ್ತಾನೆ. ಯಾತಕ್ಕೆ ಅವನ ಆಸೆನ್ ಪಡ್ತಾನಪ್ಪ ಅಂತಂದ್ರೆ ತಾನ್ ಮಾಡಿರ್ತಕ್ಕಂತ ಏನು ಈ ಪಾಪ ಕರ್ಮಗಳಿದೆಯೋ ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಅವನೇನ್ ಪಾಪ ಕರ್ಮಗಳ ಮಾಡಿದಾನೋ ಆ ಪಾಪಗಳನ್ನೆಲ್ಲ ಪರಿಹರಿಸ್ಕೊಂಡು ಆ ದೇವರ ಕಡೆಗೆ ಆ ಆಧ್ಯಾತ್ಮದ ಕಡೆಗೆ ತನ್ನ ಜೀವನವನ್ನ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಅವನೇನ್ ಮಾಡ್ತಾನೆ, 1 ಬಾರಿನಾದ್ರೂ ನಾನು ಆ ಕ್ಷೇತ್ರವನ್ನ ನಾನು ದರ್ಶಿಸ್ಬೇಕು ಅಂತ. ಎಲ್ರಲ್ಲೂ ಏನು ಕಾಶಿಗೆ ಹೋಗ್ಬೇಕು, ರಾಮೇಶ್ವರಕ್ಕೆ ಹೋಗ್ಬೇಕು, ಅಯೋಧ್ಯೆ ನೋಡ್ಬೇಕು, ಅದನ್ನೆಲ್ಲ ಬಂದ್ರೆ ನನ್ನ ಪಾಪಗಳ ಪರಿಹಾರ ಆಗತ್ತೆ ಅನ್ನೋ ಒಂದು ಭಾವನೆ ಈ ಮನುಷ್ಯನಲ್ಲಿ ಇದೆ. ಆದ್ರಿಂದ ಅವನು ಆ ಪುಣ್ಯಕ್ಷೇತ್ರಗಳನ್ನ ದರ್ಶಿಸ್ಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿರ್ತಾನೆ. ಆ ಪುಣ್ಯಕ್ಷೇತ್ರಗಳ ಒಂದು ಶ್ರೇಷ್ಠತೆ ಏನಪ್ಪ
ಅದನ್ನ ದರ್ಶನ ಮಾಡೋದ್ರಿಂದ ಏನು ಇದು ಅಂತ ಅಂದ್ರೆ ಆ ಕ್ಷೇತ್ರಗಳ ಮೂಲ ಏನಪ್ಪ ಅಂತ ಅಂದ್ರೆ ಅಲ್ಲಿ ಮಹಾನ್ ತಪಸ್ವಿಗಳು ಏನಿರ್ತಾರೆ, ಆ ಮಹರ್ಷಿಗಳು ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಆ ತಮ್ಮ ತಪಶಕ್ತಿಯಿಂದ, ಆ ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ಆ ಭಗವಂತನ ರೂಪವನ್ನ ಮತ್ತು ಅವನ ಶಕ್ತಿಯನ್ನ ಅಲ್ಲಿ ಕೇಂದ್ರೀಕರಿಸಿರ್ತಾರೆ. ಆ ಮಹಾನ್ ತಪಸ್ವಿಗಳು ಏನ್ ಮಾಡಿರ್ತಾರೆ, ತಮ್ಮ ತಪಶಕ್ತಿಯಿಂದ ಆ ಪರಮಾತ್ಮನ ಒಂದು ಸ್ವರೂಪವನ್ನ, ಆ ರೂಪವನ್ನ ಮತ್ತು ಅವನ ಶಕ್ತಿಯನ್ನ ಅಲ್ಲಿ ಕೇಂದ್ರೀಕರಿಸಿರ್ತಾರೆ ತಮ್ಮ ತಪಶಕ್ತಿಯಿಂದ. ಅಲ್ಲಿ ನಾವು ದರ್ಶನ ಪಡ್ಕೊಂಡಾಗ ಏನಾಗತ್ತೆ, ನಮ್ಗೆ ಆ ಭಗವಂತನ ಒಂದು ಕೃಪೆನೂ ನಮಗ್ ಸಿಗುತ್ತೆ ಮತ್ತು ಆ ತಪಶಕ್ತಿ ಏನಿದೆ ಅಲ್ಲಿ ಮಹರ್ಷಿಗಳು ಮಾಡ್ತಾರಲ್ಲ ಆ ತಪಸ್ಸು, ಆ ಶಕ್ತಿ ಕೂಡ ನಮ್ಗೆ ಒಂದು ನಮ್ಮ ಜೀವನಕ್ಕೆ ಒಂದು ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ. ಆದ್ರಿಂದ ನಾವು ಆ ಪುಣ್ಯ ಕ್ಷೇತ್ರಗಳನ್ನ ನಾವು ದರ್ಶಿಸ್ಬೇಕು ಅಂತ ಅನ್ಬಿಟ್ಟು ಅನ್ಕೊಳ್ತೀವಿ, ಈ ಜೀವಿ ಅದನ್ನು ಅನ್ಕೊಳ್ತೀವಿ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಇಂಥ ಪುಣ್ಯಕ್ಷೇತ್ರಗಳನ್ನ ದರ್ಶಿಸ್ಬೇಕು ಅಂದಾಗ ಅವ್ರ ಕಾಲ ನಡಿಗೆಯಲ್ಲಿ ಸಾವಿರಾರು ದಿನಗಳು, ಎಷ್ಟು ದಿನಗಳು ಆಗ್ತಾ ಇತ್ತು. ನಾವು ಕಾಶಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗೋರು, ಅಲ್ಲಲ್ಲೇ ಇದ್ಕೊಂಡು ಎಲ್ಲೋ ಇದ್ರಲ್ಲಿ ಊಟಗಳು ಮಾಡ್ಕೊಂಡು ನಡ್ಕೊಂಡು ಹೋಗಿ ಆ ಪುಣ್ಯಕ್ಷೇತ್ರದ ದರ್ಶನವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ದಿವಸ ಏನಾಗಿದೆ, ಇವತ್ತು ಹತ್ತುತ್ತಾರೆ ಫ್ಲೈಟು, ನಾಳೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿಗೆ ಒಂದು 3 ಅವರ್ 4 ಅವರ್ ಅಲ್ಲಿ ಮತ್ತೆ ಆ ಪುಣ್ಯಕ್ಷೇತ್ರದಲ್ಲಿ ಇರ್ತಾರೆ. ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಒಂದು ದೊಡ್ಡ ಒಂದು AC ರೂಮ್ ಮಾಡ್ತಾರೆ. ಆ ರೂಮ್ ಮಾಡ್ಬಿಟ್ಟು ಅಲ್ಲಿ ಇರ್ತಾರೆ. ಅಲ್ಲಿದ್ದು ಅವರ ಭಾವನೆ ಏನಿರುತ್ತೆ, ಓ ನಾವ್ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ, ಇಲ್ಲಿ ಯಾವುದು ಒಂದು ಒಳ್ಳೆ ವಸ್ತುಗಳು ಸಿಗುತ್ತೆ, ಇಲ್ಲಿ ಯಾವುದು ಅದಕ್ಕೆ ಒಂದು ಪ್ರಸಿದ್ಧಿ ಆಗಿದೆ ಆ ವಸ್ತುಗಳಿಗೆ, ಇಲ್ಲಿ ಯಾವ ಹೋಟ್ಲು ಚೆನ್ನಾಗಿದೆ, ಯಾವ ಆಹಾರ ಈ ಇದ್ರಲ್ಲಿ ನಮಗೆ ಸಿಗುತ್ತೆ ಅನ್ನೋ ಕಡೆ ಗಮನ ಇರುತ್ತೆ ಹೊರತು ನಾವ್ ಈ ಪುಣ್ಯಕ್ಷೇತ್ರಕ್ಕೆ ಯಾತಕ್ ಬಂದಿದೀವಿ, ಇಲ್ಲಿ ಯಾರು ತಪಸ್ ಮಾಡಿದ್ದಾರೆ, ಯಾವ ತಪಸ್ವಿ ಇಲ್ಲಿ ತಪಸ್ ಮಾಡಿ ತನ್ನ ಶಕ್ತಿಯನ್ನ ಇಲ್ಲಿ ಇಟ್ಟಿದ್ದಾರೆ, ಯಾವ ಆ ಪರಮಾತ್ಮನ ಶಕ್ತಿ ಇಲ್ಲಿ ಹೇಗಿದೆ, ನಾವು ಈ ದೇವಸ್ಥಾನದಲ್ಲಿ ಕೂತು ಸ್ವಲ್ಪ ಧ್ಯಾನ ಮಾಡೋಣ, ಅವನ ಶಕ್ತಿಯನ್ನ ನಮಗೆ ಹೊಂದೋಣ ಅನ್ನೋ ಒಂದು ಆಕಾಂಕ್ಷೆ ಇವತ್ತಿನ ಈ ಜನಗಳಲ್ಲಿ ನಾವು ಕಾಣಕ್ಕಾಗಲ್ಲ. ಅಲ್ಲೇ ಏನ್ ಮಾಡ್ತಾರೆ ಇವ್ರು, ಅಲ್ಗೋದ್ಮೇಲೆ ಶಾಪಿಂಗ್ ಹೊರಡ್ತಾರೆ, ಯಾವ್ಯಾವ ಸಾಮಾನ್ ಸಿಕ್ಕುತ್ತೆ ನೋಡೋಣ, ಅಲ್ಲಿ ಬೇಗ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಬಿಟ್ಟು ದೇವ್ರ ನೋಡ್ಬಿಟ್ಟು ಶಾಪಿಂಗ್ ಹೊರ್ಟೋಗ್ತಾರೆ. ಶಾಪಿಂಗ್ ಹೋಗ್ಬಿಟ್ಟು ಇಲ್ಲಿ ಯಾವ್ಯಾವ ವಸ್ತುಗಳು ಸಿಕ್ಕುತ್ತೆ, ಚೆನ್ನಾಗಿರೋ ವಸ್ತುಗಳು ಯಾವ್ ಸಿಕ್ಕುತ್ತೆ, ಯಾವ ಅಂಗಡಿ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೋಗಿ ಆ ವಸ್ತುಗಳ ಬಗ್ಗೆ ಇವರ ಆಕರ್ಷಣೆ ಇರುತ್ತೆ ಹೊತ್ತು ಆ ಪರಮಾತ್ಮನ ಬಗ್ಗೆ, ಆ ಸ್ಥಳದ ಬಗ್ಗೆ ನಮ್ಮ ಒಂದು ಆಕರ್ಷಣೆಯನ್ನ ಕೊಟ್ಟು, ಆ ಮನಸ್ಸನ್ನ ಕೊಟ್ಟು ಅದನ್ನ ನಾವು ತಿಳ್ಕೊಂಡಾಗ ನಿಜವಾಗ್ಲೂ ಆ ಕ್ಷೇತ್ರದ ಒಂದು ಮಹಿಮೆಯನ್ನ ನಾವು ತಿಳಿದಾಗ ಅದು ನಮ್ಗೆ ಒಂದು ಪುಣ್ಯ ಫಲವನ್ನ ಕೊಡ್ತಾ ಹೋಗುತ್ತೆ ಅನ್ನೋದನ್ನ ನಾವು ಅರಿತುಕೊಂಡು ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನಾವು ಅದರ ಒಂದು ಸ್ಥಿತಿಯನ್ನ ಅರಿಬೇಕೆ ಹೊರತು ಬೇರೆ ಕಡೆ ನಮ್ಮ ಗಮನವನ್ನ ಹರಿಸೋದು ತಪ್ಪು. ಅದನ್ನ ನಾವು ಕಲಿತಾ ಹೋಗ್ಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದೆ, ಆ ಪರಮಾತ್ಮ 2 ರೂಪಗಳಲ್ಲಿ ಬರ್ತಾ ಇದ್ದಾನೆ, ಒಂದು ಕ್ಷೇತ್ರ ರೂಪದಲ್ಲಿ, ಇನ್ನೊಂದು ಕಾಲ ಸ್ವರೂಪನಾಗಿ ಬರ್ತಾ ಇದ್ದಾನೆ. ಇಲ್ಲಿಗೆ ಬಂದು ಆ ಮಾನವನ ಒಂದು ಉದ್ಧಾರವನ್ನ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ದೆ. ಒಂದು ಕ್ಷೇತ್ರ ಸ್ವರೂಪ ಆಯ್ತು. ಈ ರೀತಿ ಕ್ಷೇತ್ರಗಳಲ್ಲಿ ಅವನು ನಿಂತು ಆ ತಪಶಕ್ತಿಯಿಂದ, ಆ ಮಹರ್ಷಿಗಳ ತಪಶಕ್ತಿಯಿಂದ ಅವನು ಆ ರೂಪದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೂಪದಲ್ಲಿ ನಿಂತು ಮಾನವನ ಉದ್ಧಾರವನ್ನ ಮಾಡ್ತಾ ಇದ್ದಾನೆ. ಅದೇ ರೀತಿ ಕಾಲಸ್ವರೂಪ, ಕಾಲಸ್ವರೂಪ ಅಂತಾರೆ ಅಂದ್ರೆ ಏನಪ್ಪ ಅಂತಾಗ ಆ ಪುಣ್ಯ ಕಾಲಗಳು, ಆ ಪುಣ್ಯ ಕಾಲದಲ್ಲಿ ಅಂತ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಗೆ ಒಂದು ಪುಣ್ಯದ ಫಲವನ್ನ ನಾವು ಹೊಂದುತ್ತಾ ಹೋಗ್ತೀವಿ. ಅದಕ್ಕೆ ಅವನ್ನ ಕಾಲಸ್ವರೂಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತ ಪುಣ್ಯ ಕಾಲಗಳು ಯಾವ್ಯಾವ್ದಪ್ಪ ಅಂತ ನೋಡಿದಾಗ ಮೊದಲಿಗೆ ನಾವು ಬ್ರಾಹ್ಮಿ ಕಾಲ ಅಂತ ಹೇಳ್ತೀವಿ. ಆ ಬ್ರಾಹ್ಮಿ ಕಾಲದಲ್ಲಿ ಆ ಪರಮಾತ್ಮನನ್ನ ನಾವು ಪೂಜಿಸಿದಾಗ ಏನಾಗತ್ತೆ,
ನಮ್ಗೆ ಒಳ್ಳೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಸಾಯಂಕಾಲ ನಾವ್ ಯಾವಾಗ್ಲೂ ನಾವು ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಬ್ರಾಹ್ಮಿ ಕಾಲ ಮತ್ತು ಸಾಯಂಕಾಲ, ಆ ಕಾಲಗಳಲ್ಲಿ ನಾವು ಕೂತು ಆ ಧ್ಯಾನವನ್ನ ಮತ್ತೆ ಆ ಭಗವಂತನ ಸ್ಮರಣೆಯನ್ನ ಮಾಡಿದಾಗ ಏನಾಗತ್ತೆ, ನಮ್ಮ ಮನಸ್ಸಿನ ಆಳಕ್ಕೆ ಆ ಪ್ರಾರ್ಥನೆ ಅನ್ನೋದು ಹೋಗ್ತಾ ಇರುತ್ತೆ. ಬೇರೆ ಟೈಮಲ್ಲಿ ನಮ್ಗೆ ಅಂತ ಸ್ಥಿತಿ ನಮಗ್ ಸಿಗಲ್ಲ, ಬೆಳಿಗ್ಗೆ ಸಾಯಂಕಾಲ. ಅದಕ್ಕೋಸ್ಕರ ಆ ಕಾಲವನ್ನ ಪುಣ್ಯ ಕಾಲ ಅಂತ ಕರೀತಾರೆ. ಆಮೇಲೆ ಶಿವರಾತ್ರಿ, ಆ ಪರಮಾತ್ಮನ ಒಂದು ಕೃಪೆನ ನಾವು ಹೊಂದ್ಬೇಕಾದ್ರೆ ಶಿವರಾತ್ರಿ, ಆ ಶಿವರಾತ್ರಿ ಅನ್ನೋದು ತುಂಬಾ ಶ್ರೇಷ್ಠವಾದ ದಿನ. ನವರಾತ್ರಿ, ನವರಾತ್ರಿ 9 ದಿನಗಳು ಆ ಭಗವತಿನ ನಾವು ಪ್ರಾರ್ಥನೆ ಮಾಡಿದಾಗ ಅವತ್ತು ಕೂಡ ನಾವು ಆ ಮಾತೆಯ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಅದೇ ರೀತಿ ಈ ಅಮಾವಾಸ್ಯೆ ಪೌರ್ಣಮಿ ಅಂತ ಹೇಳ್ತಾರೆ, ಈ 15 ದಿವಸಕ್ಕೊಂದ್ಸಲ ಅಮಾವಾಸ್ಯೆ ಪೌರ್ಣಮಿ ಏನ್ ಬರುತ್ತೋ ಆ ದಿನಗಳಲ್ಲಿ ನಾವು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿದಾಗ ನಾವು ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೀವಿ. ಆ ದಿನಗಳಲ್ಲಿ ಪವರ್ ಜಾಸ್ತಿ ಇರುತ್ತೆ, ಆ ಭಗವಂತನ ಪವರ್ ಅನ್ನೋದು ಆ ದಿನಗಳಲ್ಲಿ ಜಾಸ್ತಿ ಇದ್ದಾಗ ಏನಾಗತ್ತೆ, ನಾವು ಆ ಸ್ಮರಣೆ ಮಾಡಿದಾಗ ನಮ್ಗೆ ಒಂದು ಉತ್ತಮವಾದಂತ ಒಂದು ಫಲ ಆ ದಿನಗಳಲ್ಲಿ ನಮ್ಗೆ ದೊರಕ್ತಾ ಹೋಗುತ್ತೆ. ಆದ್ರಿಂದ ಅಂತಹ ಒಳ್ಳೆಯ ಫಲವನ್ನ ಪಡೆಯೋ ಅಂತ ಅವಕಾಶನ ಆ ಪರಮಾತ್ಮ ಆ ದಿನಗಳಲ್ಲಿ ನಮಗೆ ಕೊಟ್ಟಿರ್ತಾನೆ. ಆದ್ರಿಂದ ಆ ಕಾಲ ಸ್ವರೂಪನಾದಂತ ಆ ಪರಮಾತ್ಮನನ್ನ ನಾವು ಆ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕ್ಷೇತ್ರ ಸ್ವರೂಪ ಅಂತಂದ್ರೆ ಏನಪ್ಪ ಅಂತಾಗ, ಆ ಕ್ಷೇತ್ರ ಸ್ವರೂಪನು ಅವನೇ, ಆ ಕ್ಷೇತ್ರ ಪಾಲಕನು ಅವನೇ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡಿದ್ವಲ್ಲ, ಕ್ಷೇತ್ರ ಸ್ವರೂಪೇಶ್ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಅಂತಂದ್ರೆ ಕ್ಷೇತ್ರ ಸ್ವರೂಪಳು ಅವಳೇ, ಕ್ಷೇತ್ರವನ್ನ ಪಾಲನೆ ಮಾಡ್ತಕ್ಕಂಥವಳು ಅವಳೇ ಆಗಿದ್ದಾಳೆ. ಆ ಮಾತನ್ನೇ ನಮ್ಮನ್ನ ಪಾಲನೆ ಮಾಡೋದು ಅವಳೇ ಆಗಿರ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಈ ಕ್ಷೇತ್ರನ ಅಂದ್ರೆ ಕ್ಷೇತ್ರದಲ್ಲಿ ನಿಂತು ಕ್ಷೇತ್ರ ಪಾಲಕಳಾಗಿ ಈ ಜೀವನವನ್ನ ಪಾಲನೆ ಮಾಡ್ತಾ ಇರೋಳು ಆ ದೇವಿನೇ, ಆ ಪರಮಾತ್ಮನೇ. ಕ್ಷೇತ್ರನೂ ಅವನೇ, ಕ್ಷೇತ್ರ ಪಾಲಕನೂ ಅವನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಕ್ಷೇತ್ರ ಅಂತಂದ್ರೆ ಏನಪ್ಪಾ ಅಂದ್ರೆ ಫೀಲ್ಡ್, ಜಾಗ. ಒಂದು ಜಾಗವನ್ನ ಕ್ಷೇತ್ರ ಅಂತ ಹೇಳ್ತಾರೆ. ಅಂದ್ರೆ ಫೀಲ್ಡ್ ಅಂದ್ರೆ ಏನಪ್ಪಾ ಅಂತ ಅಂದಾಗ, ಈ ಮನುಷ್ಯ ತನ್ನ ಶರೀರವನ್ನ ಸದೃಢವಾಗಿ ಇಟ್ಕೋಬೇಕಾದ್ರೆ ಅವನ್ಗೇನ್ ಬೇಕಪ್ಪ ಅಂದ್ರೆ ಆಹಾರ ಬೇಕು. ಅಂತ ಆಹಾರ ಎಲ್ಲಿಂದ ಬರ್ತಾ ಇದೆ ನಮ್ಗೆ ಅಂತಂದ್ರೆ ಆ ಫೀಲ್ಡ್, ಆ ಜಾಗದಲ್ಲಿ ನಾವು ಆಹಾರನ ಬೆಳಿತೀವಿ. ಅಂದ್ರೆ ಆ ಪರಮಾತ್ಮ ಆ ಭೂಮಿಯನ್ನ, ಆ ಕ್ಷೇತ್ರವನ್ನ, ಆ ಭೂಮಿಯನ್ನ, ಈ ಆಹಾರವನ್ನ ಬೆಳೆದು ಸದೃಢವಾಗಿ ಈ ಜೀವಿಯ ಶರೀರವನ್ನ ಇಟ್ಕೊಳ್ಳೋಕ್ಕೋಸ್ಕರ ಆ ಭೂಮಿಯನ್ನ ಕೊಟ್ಟಿದ್ದಾನೆ, ನೀಡಿದಾನೆ ಆ ಪರಮಾತ್ಮ. ಅದಕ್ಕೆ ಕ್ಷೇತ್ರ ಅಂತ ಹೇಳ್ತೀವಿ. ಆ ಕ್ಷೇತ್ರದಲ್ಲಿ ನಾವು ಬೆಳೆದು ಆ ಆಹಾರವನ್ನ, ಈ ಶರೀರವನ್ನ ನಾವು ಸದೃಢವಾಗಿ ಇಟ್ಕತೀವಿ. ಅದಕ್ಕೋಸ್ಕರ ಆ ಭೂಮಿಯನ್ನ, ಆ ಆಹಾರ ಬೆಳೆಯಂತ ಭೂಮಿಯನ್ನ ಕ್ಷೇತ್ರ ಅಂತ ಅಂದ್ಬಿಟ್ಟು ಕರಿತೀವಿ. ಅದೇ ರೀತಿ ಈ ಮನುಷ್ಯನ ಶರೀರನು ಕೂಡ ನಾವು ಕ್ಷೇತ್ರ ಅಂತ ಹೇಳ್ಬೋದು. ಹೇಗಪ್ಪ ಅಂತಂದ್ರೆ ಈ ಮನುಷ್ಯನ ಈ ಶರೀರದಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಕ್ಷೇತ್ರದಲ್ಲಿ ಈ ಜೀವಿ ಏನ್ ಮಾಡ್ತಾನೆ, ಸುಖ ದುಃಖ ಅನ್ನೋ ಒಂದು ಬೆಳೆಯನ್ನ ಬೆಳೀತಾ ಹೋಗ್ತಾನೆ. ಇದು ಒಂದು ಕ್ಷೇತ್ರ ಇದ್ದಾಗೆ. ಯಾವ ರೀತಿ ಆಹಾರ ಬೆಳೆಯೋದಕ್ಕೋಸ್ಕರ ಆ ಮಾತೆ ಭೂಮಿಯನ್ನ ಈ ಜೀವಿಗೆ ಕೊಟ್ಟು ಈ ಜೀವಿಯನ್ನ, ಈ ಶರೀರವನ್ನ ಸಲಹುತ್ತಾ ಇದ್ದಾಳೋ, ಅದೇ ರೀತಿ ಈ ಶರೀರದಲ್ಲೂ ಕೂಡ ಒಂದು ಕ್ಷೇತ್ರವನ್ನ ಕೊಟ್ಟಿದ್ದಾಳೆ. ಆ ಕ್ಷೇತ್ರ ದಿಂದ ಏನ್ ಬೆಳೀತಾ ಇದೀವಪ್ಪ ನಾವು ಅಂದ್ರೆ ಸುಖ ದುಃಖ ಅನ್ನೋ ಒಂದು ಫಸಲನ್ನ ನಾವು ಬೆಳೀತಾ ಇದ್ದೀವಿ. ಆ ಫಸಲನ್ನ ನಾವು ಬೆಳೆದು ಅದನ್ನ ಕ್ಷೇತ್ರೇಶಿಯಾದಂತ ಅಲ್ಲಿ ಬೆಳೆದಂತ ಒಂದು ಬೆಳೆನ
ಕ್ಷೇತ್ರೇಶಿಯಾದಂತ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಆ ಆತ್ಮ ಅನ್ನೋದು ಅನುಭವಿಸ್ತಾ ಇದೆ. ಕ್ಷೇತ್ರ ಅಂದಾಗ ಇಲ್ಲಿ ಯಾವುದು? ಈ ಶರೀರ ಅನ್ನೋದು ಕ್ಷೇತ್ರ. ಇದನ್ನೆಲ್ಲ ಅನುಭವಿಸ್ತಕ್ಕಂಥದ್ದು, ಈ ಸುಖ ದುಃಖ ಇವನ್ನೆಲ್ಲವನ್ನ ಅನುಭವಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯ ಏನಿದೆಯೋ, ಈ ಚೈತನ್ಯ ಅನ್ನೋದು ಆ ಸುಖ ದುಃಖ ಅನ್ನೋ ಫಲನ ಅನುಭವಿಸುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಕ್ಷೇತ್ರ ಯಾವ್ದಾಯ್ತು? ಶರೀರ ಆಯ್ತು. ಕ್ಷೇತ್ರೇಶಿ ಆ ಚೈತನ್ಯ ಆಯ್ತು. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಇದನ್ನೇ ಹೇಳಿದ್ದಾರೆ. ಯಾವ್ದ್ರಲ್ಲಿ ಅಂದ್ರೆ ವಿಭಾಗ ಯೋಗದಲ್ಲಿ ಇದೇ ಮಾತನ್ನ ಕ್ಷೇತ್ರೇಶಿ ಯಾರು, ಕ್ಷೇತ್ರಜ್ಞ ಯಾರು ಅನ್ನೋ ಒಂದು ವಿಚಾರವನ್ನ ಆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯೇಯ ವಿಧೇಯತೆ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂತ ಅಂದ್ರೆ ಯಾರು ಈ ಶರೀರ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಸಾಕ್ಷಿ ರೂಪವಾಗಿರುವಂತ ನನ್ನಲ್ಲಿ ಸಾಕ್ಷಿ ರೂಪದಿಂದ ಇರ್ತಕ್ಕಂಥ ಈ ಆತ್ಮ ಏನಿದೆ ಅದೇ ಕ್ಷೇತ್ರ ಪಾಲಕ, ಅದೇ ಕ್ಷೇತ್ರೇಶಿ ಅಂತ ಯಾರು ತಿಳ್ಕೊತಾರೋ ಅವರೇ ಕ್ಷೇತ್ರಜ್ಞ. ಆ ಪರಮಾತ್ಮ ಅವನೇ ಅಂತ ಇರ್ತಾರೆ. ಭಾಗವತ ಕೂಡ ಇದನ್ನೇ ಹೇಳ್ತಾ ಇದೆ. ಏನಪ್ಪಾ ಅಂತಂದ್ರೆ ನಿನ್ನ ಶರೀರದಲ್ಲಿ ಏನೇನು ಪ್ರತಿಯೊಂದು ಅಂಗಗಳು ಚಲನೆ ನಡೀತಾ ಇದೆ. ನಿನ್ನ ಶರೀರ ಪ್ರತಿಯೊಂದು ಅಂಗದ ಚಲನೆ ಯಾರಿಂದ ನಡೀತಾ ಇದೆಯೋ, ಯಾವುದರಿಂದ ನಡೀತಾ ಇದೆಯೋ ಅದೇ ಕ್ಷೇತ್ರಪಾಲ, ಅದೇ ಕ್ಷೇತ್ರೇಶಿ, ಅದೇ ಪರಮಾತ್ಮ ಅಂತ ಅಂದ್ಬಿಟ್ಟು ಭಾಗವತ ಕೂಡ ಹೇಳುತ್ತೆ. ಅಂದ್ರೆ ಈ ಶರೀರನ ಕ್ಷೇತ್ರವನ್ನಾಗಿ ಮಾಡ್ಕೊಂಡು ಮತ್ತೆ ಈ ಚೈತನ್ಯವೆಂಬ ಕ್ಷೇತ್ರ ಸ್ವರೂಪಿಣಿಯಾಗಿ ಆ ಮಾತೆ ಈ ಜೀವಿಯನ್ನ ನಡೆಸ್ತಾ ಇದ್ದಾಳೆ, ಈ ಜೀವಿಯನ್ನ ಕಾಯ್ತಾ ಇದ್ದಾಳೆ ಅಂತ ಅನ್ನೋದು ಈ ನಾಮದ ಅರ್ಥದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಅಂತಂದ್ರೆ ಈ ನಾಮದಿಂದ ನಾವು ನಮ್ಮಲ್ಲೇ ಆ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮ ನಮ್ಮನ್ನ ಕಾಯ್ತಾ ಇದ್ದಾನೆ. ಈ ಶರೀರವನ್ನ ಕ್ಷೇತ್ರವನ್ನಾಗಿ ಮಾಡ್ಕೊಂಡು ಆ ಪರಮಾತ್ಮ ನಮ್ಮನ್ನ ಕಾಯ್ತಾ ಇದ್ದಾನೆ ಅನ್ನೋ ಅರ್ಥ ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಕ್ಷಯವೃದ್ಧಿ ವಿನುರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ಅಂತ ಅಂದ್ಬಿಟ್ಟು ಇದೆ. ಅಂದ್ರೆ ಆ ಮಾತೆ ಏನಾಗಿದ್ದಾಳೆ? ಕ್ಷೇತ್ರ ರೂಪಳಾಗಿ ಅಂತಂದ್ರೆ ಸಾಕಾರ ರೂಪದಲ್ಲಿ ದೇಹ ಸ್ವರೂಪಳಾಗಿದ್ರು. ನಮಗ್ ಗೊತ್ತಾಗ್ತಾ ಇದೆ ಈ ದೇಹದಲ್ಲಿ ಆ ಮಾತೆ ಸಾಕಾರ ರೂಪಳಾಗಿದ್ದರೂ ಕೂಡ ಅವಳಿಗೆ ದೇಹ ಇಲ್ಲ. ಮಾತೆ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಸಾಕಾರ ರೂಪವಾಗಿದ್ದಾಳೆ, ಆದ್ರೆ ಅದಕ್ಕೂ ಅವಳು ಅಂಟ್ಕೊಂಡಿಲ್ಲ, ಯಾವುದ್ರಲ್ಲೂ ಅವಳು ಇಲ್ಲ, ಅವಳು ಮಾಯಾ ರೂಪಿಣಿಯಾಗಿದ್ದಾಳೆ ಅಂತ ಅಂದ್ರು. ಅವಳು ವಿಕಾರ, ಈ ಜೀವಿಗಿರ್ತಕ್ಕ ವಿಕಾರಗಳು ಯಾವುದು ಆ ಮಾತೆಗಿಲ್ಲ, ಆ ಪರಮಾತ್ಮನಿಗಿಲ್ಲ. ಅವನು ವಿಕಾರ ಸ್ವರೂಪ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದಕ್ಕೆ ಈ ಒಂದು ಉದಾಹರಣೆ ಮೂಲಕ ನಾವು ಆ ಮಾತೆ ಯಾವ ರೀತಿ ಇದ್ದಾಳೆ ಈ ಜಗತ್ನಲ್ಲಿ, ಯಾವ ರೀತಿ ಅವಳು ಅವತಾರವನ್ನ ಧರಿಸಿ ಬರ್ತಾಳೆ, ಯಾವ ರೀತಿ ಈ ಜಗತ್ತನ್ನ ಪಾಲಿಸ್ತಾ ಇದ್ದಾಳೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಧಾರಕ ಅನ್ನೋ ಒಬ್ಬ ರಾಕ್ಷಸ ಇರ್ತಾರೆ. ಆ ಧಾರಕನನ್ನ ಸಂಹಾರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ, ಯಾರಿಂದಲೂ ಸಾಧ್ಯ ಆಗ್ತಾ ಇರಲ್ಲ. ಆಗ ಮಾತೆ ಒಂದು ಕಾಳಿ ರೂಪವನ್ನ ತಾಳ್ತಾಳೆ. ಆ ಕಾಳಿಯಾಗಿ ಮಾತ್ರ ಅವನನ್ನ ಸಾಯುವಂತ ಒಂದು ವರ ಇರುತ್ತೆ. ಆ ಕಾಳಿಯಿಂದ ಮಾತ್ರ ಅವನಿಗೆ ಸಾವು ಅನ್ನೋದಿರುತ್ತೆ. ಬೇರೆ ಯಾರಿಂದಲೂ ಆ ಧಾರಕ ಅನ್ನೋನ್ಗೆ ಸಾವೇ ಇರಲ್ಲ. ಹಾಗೇನ್ ಮಾಡ್ತಾಳೆ ಮಾತೆ? ಕಾಳಿ ರೂಪವನ್ನ ಧರಿಸಿ ಬರ್ತಾಳೆ. ಕಾಳಿ ರೂಪದಲ್ಲಿ ಬಂದು ಆ ಧಾರಕು ಅನ್ನೋ ರಾಕ್ಷಸನ ಮರ್ದನ ಮಾಡ್ತಾಳೆ. ಅಂದ್ರೆ ಕಾಳಿ ರೂಪ ಅಂತಂದ್ರೆ ಎಷ್ಟೊಂದು ವಿಕಾರವಾಗಿರುತ್ತೆ ಅಂದ್ರೆ ರೌದ್ರ ರೂಪ.
ಆ ಕಾಳಿ ರೂಪದಲ್ಲಿ ನಾವು ಕಾಣ್ತೀವಿ. ಅಂತಹ ಒಂದು ರೌದ್ರ ರೂಪವನ್ನ ತಾಳಿ ಆ ರಾಕ್ಷಸನ್ನ ಅವಳು ಮರ್ದನೆ ಮಾಡ್ತಾಳೆ. ಆ ರಾಕ್ಷಸ ಸತ್ರು ಕೂಡ ಆ ಕಾಳಿ ಶಾಂತಿನ ಹೊಂದಕ್ಕೆ ಸಾಧ್ಯ ಇಲ್ಲ, ಶಾಂತಳಾಗದೇ ಇಲ್ಲ. ಆ ರೌದ್ರ ರೂಪ ಅನ್ನೋದು ಅವಳಲ್ಲಿ ಹೋಗೋದೇ ಇಲ್ಲ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಎಲ್ರೂ ಕೇಳ್ಕೊತಾರೆ, ಅಮ್ಮ ಶಾಂತ ರೂಪವನ್ನ ತಾಳು, ಶಾಂತ ರೂಪವನ್ನ ತಾಳು ಅಂತ ಅನ್ಬಿಟ್ಟು ಎಲ್ರೂ ಕೇಳ್ಕೊತಾರೆ. ಆದ್ರೂ ಅವಳು ಶಾಂತ ರೂಪ ತಾಳದೇ ಇಲ್ಲ. ಕೊನೆಗೆ ಶಿವ ಯೋಚನೆ ಮಾಡ್ತಾನೆ, ಇವಳೇನಾರ ಮಾಡಿ ಶಾಂತತೆಯನ್ನ ಹೊಂದೋ ರೀತಿ ಮಾಡ್ಬೇಕು ಅಂತ ಅನ್ಬಿಟ್ಟು ಒಂದು ಮಗುವಿನ ರೂಪವನ್ನು ತಾಳಿ ಅಲ್ಲಿ ಬಂದು ಮಲ್ಕತಾನೆ. ಆ ಮಗು ಏನ್ ಮಾಡುತ್ತೆ, ಅಳಕ್ ಶುರು ಮಾಡ್ಬಿಡುತ್ತೆ, ಜೋರಾಗಿ ಅಳ್ತಾ ಇರುತ್ತೆ. ಕಾಳಿ ತನ್ನ ಒಂದು ಆ ರಭಸದಲ್ಲಿ ಇರ್ತಾಳೆ. ಒಂದು ರೌದ್ರಾವತಾರದಲ್ಲಿ ಇದ್ದಾಗ ಆ ಮಗು ಏನ್ ಮಾಡ್ತಾ ಇರುತ್ತೆ, ಅಲ್ಲಿ ಅಳುತ್ತಾ ಇರುತ್ತೆ. ಆ ಅಳದನ್ ನೋಡಿ ಏನ್ ಮಾಡ್ತಾಳೆ ಕಾಳಿ, ಸ್ತನಪಾನವನ್ನ ಆ ಮಗು ಮಾಡಿಸ್ತಾ ಹೋಗ್ತಾಳೆ. ಏನೋ ಈ ಮಗು ತುಂಬಾ ಅಳ್ತಾ ಇದೆಯಲ್ಲ ಅಂದ್ಬಿಟ್ಟು ಆ ಸ್ತನಪಾನವನ್ನ ಮಾಡಿದಾಗ ಏನಾಗತ್ತೆ, ಆ ಸ್ತನಪಾನದ ಇದರಲ್ಲಿ ಏನಾಗತ್ತೆ, ಆ ರೌದ್ರಾವತಾರನ್ನೆಲ್ಲ ಆ ಶಿವ ತನ್ನಲ್ಲಿ ತಗೊಳ್ತಾ ಹೋಗ್ತಾನೆ. ಆ ರೌದ್ರ ರೂಪ ಶಾಂತವಾಗಿ ಅವಳು ಮತ್ತೆ ಒಂದು ಶಾಂತ ರೂಪವನ್ನು ಹೋಗ್ತಾಳೆ. ಅದಕ್ಕಾಗಿ ಲಿಂಗ ಪುರಾಣದಲ್ಲಿ ಈಶ್ವರನಿಗೆ ಕ್ಷೇತ್ರಪಾಲ ಅಂತ ಹೆಸರು ಬಂತು ಅಂತ ಹೇಳಿದ್ದಾರೆ. ಲಿಂಗ ಪುರಾಣದಲ್ಲಿ ಆ ಶಿವ ಯಾವ ರೀತಿ ಆ ಮಾತೆಗೆ ತನ್ನ ಹಾಲನ್ನ ಸ್ನಾನವನ್ನು ಮಾಡ್ತಾನೆ, ಆ ಮಾತೆಯನ್ನು ಶಾಂತಗೊಳಿಸ್ತಾನೋ ಅದಕ್ಕಾಗಿ ಅವನಿಗೆ ಕ್ಷೇತ್ರಪಾಲ ಹೆಸರು ಬಂತು ಅಂತ ಹೇಳಿದ್ದಾರೆ. ಮುಂದಿನ ನಮ್ಮನ್ನು ಹೇಗಂದ ವಿಜಯ ವಿಮಲ ಒಂದಾರು ಜನ ವಸಲ ಅಂತ ಅಂದ್ಬಿಟ್ಟು 27ನೇ ನಾಮ ಇದೆ. ಹಾಗಂದಾಗ ವಿಜಯ ವಿಮಲ ವಂದ್ಯ, ಅಮ್ಮ ಯಾವಾಗ್ಲೂ ಸದಾ ಕಾಲ ವಿಜಯನೇ, ಅವಳು ಯಾವುದೇ ಒಂದು ಸೋಲು ಅನ್ನೋದಿಲ್ಲ. ಅವಳು ಸದಾ ಕಾಲ ಜಯವನ್ನೇ ಹೊಂದು ಅಂದೋಳು. ಮತ್ತೆ ಅಜ್ಞಾನದೋಳು, ಪರಿಶುದ್ಧವಾದಂತೋಳು. ಈ ಜೀವಿ ಮಾತ್ರ ಅಜ್ಞಾನದಿಂದ ಕೂಡಿರ್ತಾನೆ, ಅಶುದ್ಧತೆಯಿಂದ ಕೂಡಿರ್ತಾನೆ. ಆದ್ರೆ ಆ ಮಾತೆ ಯಾವುದು ಇಲ್ಲದಂತ ಪರಿಶುದ್ಧವಾದಂತ ಅವಳು ಆ ಮಾತೆ. ಆದ್ರಿಂದ ಅವಳನ್ನ ಸದಾ ಕಾಲ ನಾವು ನಮಸ್ಕಾರ ಮಾಡ್ತಾ ಇರ್ಬೇಕು, ಹೊಂದ್ತಾ ಇರ್ಬೇಕು. ನಾವು ವಂದನೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮಸ್ಕಾರ. ಆ ನಮಸ್ಕಾರವನ್ನ ಆ ಮಾತೆಗೆ ಸದಾ ಕಾಲ ನಾವು ಹೊಂದಿಸ್ತಾ ಹೋದಾಗ ಏನಾಗುತ್ತೆ, ಆಕೆ ಒಂದು ಕೃಪೆ, ಅದಕ್ಕೆ ನಾವು ಆ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಅದರಿಂದ ಸದಾ ಕಾಲ ನಾವು ಆ ಮಾತೆಗೆ ಹೊಂದಿಸ್ತಾ ಹೋಗ್ಬೇಕು. ಆ ಮಾತೆಯ ಸ್ಮರಣೆಯಲ್ಲಿ ಮೊದಲನೇದು ಯಾವ್ದಪ್ಪ ಅಂದ್ರೆ ಆ ಮಾತೆಗೆ ಹೊಂದಿಸೋದೇ ಮೊದಲನೇ ಒಂದು ಕ್ರಮ ಅಂತ ಅಂದ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಶಂಕರಾಚಾರ್ಯರು ಹೇಳಿದ್ದಾರೆ, ಈ ವಂದನೆಯಲ್ಲಿ 4 ವಿಧಗಳಿದೆ ಅಂದ್ಬಿಟ್ಟು ಹೇಳ್ತಾರೆ. ಅದು ಯಾವ್ಯಾವ್ದಪ್ಪ? 4 ವಿಧ ವಂದನೆಗಳನ್ನ ನಾವು ಮಾಡಿದಾಗ ಒಂದು 4 ನಾವು ಅಂದ್ಬಿಟ್ಟು ಹೇಳಿದ್ದಾರೆ. ಆ ಸಂಪದಗಳು ಏನು? 4 ವಿಧದ ವಂದನೆಗಳನ್ನು ಮಾಡಿದ್ರೆ ನಮ್ಗೆ 4 ಸಂಪದಗಳು ಹೊಂದುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದನೇದು ಸರ್ವೇಂದ್ರಿಯ ಸಂಪತ್ತ ಅಂತ ಇದೆ, ಇನ್ನೊಂದು ದುರಿತ ಸಂಪದ, ಮೂರನೇದು ಸೌಭಾಗ್ಯ ಸಂಪದ, 4ನೇದು ಮೋಕ್ಷ ಸಂಪದ ಅಂದ್ಬಿಟ್ಟು 4 ಸಂಪದಗಳನ್ನ 4 ವಿಷಯಗಳನ್ನ ನಮಸ್ಕಾರ ಮಾಡಿದಾಗ ನಾವು 4 ಸಂಪದಗಳನ್ನ ಹೊಂದ್ತೀವಿ ಅಂತ ಅಂದ್ಬಿಟ್ಟು ಶಾಸ್ತ್ರಕಾರರು ಹೇಳ್ತಾರೆ. ಅದು ಸರ್ವೇಂದ್ರಿಯ ಸಂಪದ ಅಂತಂದ್ರೆ ಏನಪ್ಪ ಅನ್ನೋದನ್ನ ಒಂಚೂರು ನೋಡೋಣ. ಅಂದ್ರೆ ಸರ್ವೇಂದ್ರಿಯ ಸಂಪದ ಯಾವಾಗ ನಾವು ಹೊಂದ್ತೀವಿ ಅಂತಂದಾಗ ಪರಮಾತ್ಮನಿಗೆ ಯಾವಾಗ ನಾವು ನಮಸ್ಕಾರವನ್ನು ಮಾಡ್ತೀವೋ ಅದನ್ನ ನಾವು ಸರ್ವೇಂದ್ರಿಯ ಸಂಪದ ಅಂತ ಹೇಳ್ತೀವಿ. ಅದು ಹೇಗೆ ಅಂತಾಗ ಈ ಶರೀರದ ಶರೀರದ ಪ್ರತಿಯೊಂದು ಇಂದ್ರಿಯಗಳು ಏನಾಗತ್ತೆ,
ವ್ಯಾಯಾಮ ನೀವೀಗ ದೇವಸ್ಥಾನಕ್ಕೆ ಹೋಗಿ ಏನೋ ಹರಕೆ ಮಾಡ್ಕೊಂಡಿರ್ತೀರ, 21 ನಮಸ್ಕಾರ ಮಾಡ್ತೀನಪ್ಪ, 100 ನಮಸ್ಕಾರ ಮಾಡ್ತೀನಪ್ಪ, ನನ್ನ ಕಾರ್ಯ ಅಂತ ಅನ್ಬಿಟ್ಟು ನೀವೀಗ ಒಂದು ಹರಕೆಯನ್ನ ಹೊತ್ಕೊಂಡಿರ್ತೀರ. ನಮ್ಗೆ ಏನೋ ಬಂದಾಗ್ಲೇ ಆ ಪರಮಾತ್ಮನ ನಾವ್ ಧ್ಯಾನ ಮಾಡ್ಕೊಳ್ಳೋದು, ಆ ಪರಮಾತ್ಮನ ನೆನೆಸ್ಕೊಳ್ಳೋದು. ಬಾಕಿ ಅಂದ್ರೆ ನಮ್ಗೆ ತುಂಬಾ ಐಶ್ವರ್ಯ ಇದ್ದು ಸುಖ ಇದ್ದು ಕಡೆ ನಮ್ಗೆ ಗಮನನೇ ಇಲ್ಲ. ನನ್ಗೆ ಪಾಸ್ ಆಗ್ಬೇಕು, ಯಾರೋ ನನ್ಗೆ ಇನ್ನೇನೋ ಕೆಲ್ಸ ಸಿಕ್ಬೇಕು ಅಂತ ಅಂದಾಗ ಏನಾಗ್ತೀವಿ, ನಾವು 101 ನಮಸ್ಕಾರ ನೀನ್ ಮಾಡ್ತೀನಪ್ಪ, ಅಲ್ಲಿಗೆ ಬರ್ತೀನಿ, ಅಲ್ಲಿ ನಾನು ಈ ನಮಸ್ಕಾರವನ್ನ ಮಾಡ್ತೀನಿ ಅಂತ ನಾವು ಹರಕೆ ಮಾಡ್ಕೊಂಡು ಹೋಗಿ ಅಲ್ಲಿ ಬಗ್ಗಿ 101 ಸಲ ನಾವು ಆ ನಮಸ್ಕಾರ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ನಮ್ಮ ಇಂದ್ರಿಯಗಳಿಗೂ ಏನಾಗುತ್ತೆ, ಒಂದು ಶಕ್ತಿ ಅನ್ನೋದು ತುಂಬ್ತಾ ಹೋಗುತ್ತೆ. ಆದ್ರಿಂದ ಈ ಸಂಪದ, ಸರ್ವೇಂದ್ರಿಯ ಸಂಪದ ಅಂತ ಅಂದಾಗ ಏನಾಗತ್ತೆ, ಆ ಶರೀರದ ಪ್ರತಿಯೊಂದು ಇಂದ್ರಿಯಗಳಿಗೂ ಏನಾಗತ್ತೆ, ಏನೋ ಒಂದು ರೀತಿಯ ಒಂದು ಆನಂದದ ಅನುಭವ ನಮಗೆ ಬರ್ತಾಗ್ತಾ ಹೋಗುತ್ತೆ. ಸರ್ವೇಂದ್ರಿಯ ಸಂಪದ ಅಂತ ಹೇಳ್ತಾರೆ, ಅಲ್ಲಿ ಒಂದು ಆನಂದ ಸಿಕ್ಕುತ್ತೆ. ನೀವ್ 108 ನಮಸ್ಕಾರ ಮಾಡಿ ನಿಂತ್ಕೊಳ್ಳಿ, ನಿಮ್ ಮನ್ಸಲ್ಲಿ ಏನೋ ಒಂದು ಆನಂದ ಬರುತ್ತೆ. ಈ ಶರೀರ ಎಲ್ಲ ಏನೋ ಒಂದು ಸಡಿಲ ಆಗಿ ಏನೋ ಒಂದು ರೀತಿಯ ಒಂದು ಆಕರ್ಷಣೆಗೆ ನಾವು ಒಳಗಾಗ್ತೀವಿ. ಅದಕ್ಕೋಸ್ಕರ ಅದನ್ನ ಸರ್ವೇಂದ್ರಿಯ ಸಂಪದ ಅಂತ ಅನ್ಬಿಟ್ಟು ಹೇಳ್ತಾರೆ. ಇನ್ನೊಂದು ದುರಿತ ಸಂಪದ. ಈ ದುರಿತ ಸಂಪದ ಅಂತ ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ಗೊತ್ತಾಗೋ ಅಥವಾ ಗೊತ್ತಿಲ್ಲೋ ಏನೋ ಒಂದು ಪಾಪದ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಪಾಪದ ಕೆಲಸ ನಮ್ಗೆ ಗೊತ್ತಿರುತ್ತೆ, ಇದನ್ ಮಾಡ್ಬಾರ್ದು ಅಂತ ಗೊತ್ತಿದ್ರು ಕೂಡ ಆ ಸಮಯದ ಒಂದು ಇದರಿಂದ ಆ ಕೆಲಸವನ್ನ ಮಾಡ್ಬಿಡ್ತೀವಿ. ಗೊತ್ತಿದ್ರು ಮಾಡ್ತೀವಿ, ಗೊತ್ತಿಲ್ಲದೆ ಇದ್ರು ಅದ್ರಲ್ಲಿ ನಾವು ಮಾಡ್ಬಿಟ್ಟಿರ್ತೀವಿ ಅಂತ ಒಂದು ಪಾಪದ ಕೆಲಸವನ್ನ. ಆ ಪಾಪದ ಕೆಲಸವನ್ನ ಮಾಡಿರೋದ್ರಿಂದ ಅದರಿಂದ ಮುಕ್ತಿ ಪಡಿಬೇಕು. ಆ ಪಾಪದಿಂದ ನಾವು ಮುಕ್ತಿ ಪಡಿಬೇಕು ಅಂದಾಗ ಇಷ್ಟು ನಮಸ್ಕಾರಗಳನ್ನ ನಾನು ಮಾಡ್ತೀನಿ ಆ ದೇವರಿಗೆ ಅಂತ ಅನ್ಬಿಟ್ಟು ಆ ಪರಮಾತ್ಮನಿಗೆ ನಾವು ನಮಸ್ಕಾರವನ್ನ ಮಾಡಿದಾಗ ಅದನ್ನ ನಮ್ಮನ್ನ ರಕ್ಷಿಸ್ತಾ ಹೋಗುತ್ತೆ. ಅದಕ್ಕೆ ಆ ಫಲವನ್ನ ಕೊಡ್ತಾ ಹೋಗುತ್ತೆ ಆ ಸಂಪದ. ಯಾವುದು? ದುರಿತ ಸಂಪದ ಅಂತ ಹೇಳ್ತಾರೆ. ಆ ದುರಿತ ಸಂಪದ ಅನ್ನೋದು ಆ ನಮ್ಮ ಪಾಪಗಳನ್ನ ಪರಿಹಾರ ಮಾಡಿ ಅದಕ್ಕೆ ತಕ್ಕನಾದ ಫಲವನ್ನ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮೂರನೇದು ಸೌಭಾಗ್ಯ ಅಂತ ಹೇಳ್ತಾರೆ. ಈ ಸೌಭಾಗ್ಯ ಸ್ಥಳದಲ್ಲಿ ಜೀವಿ ತನ್ನ ಮೋಕ್ಷ ಸಾಧನೆ, ನಾನು ಮೋಕ್ಷ ಪಡಿಬೇಕು ಸಾಧನೆಗೆ ಪಡಿಬೇಕು, ಸುಮ್ಮನೆ ಅನ್ಕೊಂಡ್ರೆ ಆಗಲ್ಲ. ಆ ಸಾಧನೆ ನಮ್ಗೆ ಕೆಲವು ಮಾರ್ಗಗಳು ಬೇಕು, ಮಾರ್ಗಗಳನ್ನ ಬೇಕು ಅಂತ ಈ ಸೌಭಾಗ್ಯ ಸದ ಅನ್ನೋ ಒಂದು ವಂದನೆಯ ಆತ್ಮಕ್ಕೆ ಸಲ್ಲಿಸಬೇಕಾಗುತ್ತೆ. ಆ ವಂದನೆಯನ್ನ ನಾವು ಸಲ್ಲಿಸ್ತಾ ಹೋದಾಗುತ್ತೆ. ಆ ಸಾಧನೆಗೆ ಬೇಕಾದ ಇದಾಗ್ತಾ ಇದೆ, ಶೇಕ್ ಆಗ್ತಾ ಇದೆ. ಈಗ ನೋಡಿ, ಆ ಸೌಭಾಗ್ಯ ಸಂಪದದಲ್ಲಿ ನಮ್ಗೆ ಬೇಕಾದಂತ ಮೋಕ್ಷ ಮಾರ್ಗಕ್ಕೆ ಬೇಕಾದಂತ ಒಂದು ಮಾರ್ಗಗಳನ್ನ ಕೊಡ್ತಾ ಹೋಗ್ತಾನೆ ಅಂತ ಇದೆ. ನಾಲ್ಕನೇದು ಮೋಕ್ಷ ಸಂಪದ. ಮೋಕ್ಷ ಸಂಪದದಲ್ಲಿ ಯಾವಾಗ ಆ ಸಾಧನೆಗೆ ಮಾರ್ಗವನ್ನು ಕಂಡುಕೊಂಡು ಅದನ್ನ ಮಾಡ್ತಾ ಹೋಗ್ತಾನೆ. ರಾತ್ರಿ ಸೊಳ್ಳೆಂದ್ರ ಸೊಳ್ಳೆ ರಮ್ಮ. ಹಲೋ ಹಲೋ, ಏನೋ ಮಾತಾಡ್ತಿದ್ದೀರಾ? ಹಲೋ. ಆ ಮೋಕ್ಷ ಸಂಪದದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ,
ಆ ವಂದನೆಯನ್ನ ನಾವು ಮೋಕ್ಷ ಕೊಡಪ್ಪ ಪರಮಾತ್ಮ, ನಾನು ಆ ಮಾರ್ಗದಲ್ಲಿ ನಡೆದ್ ಬಂದಿದ್ದೀನಿ, ನನಗ್ ಮೋಕ್ಷ ದೊರಕ್ಬೇಕು ಅಂತ ಅನ್ಬಿಟ್ಟು ನಾವು ಆ ಮೋಕ್ಷ ಸಂಪದದಲ್ಲಿ ವಂದನೆಯನ್ನ ಸಲ್ಲಿಸಿದಾಗ ನಮ್ಮ ಆ ತಾನೇ ಈ ವಂದನೆ ಮೂಲಕ ನಾವು ಆ ವಂದನೆಯನ್ನು ಮಾಡೋದ್ರಿಂದ ನಾವು ಆ ಮೋಕ್ಷವನ್ನ ಹೊಂದಬಹುದು ಅಂತ ಅಂದ್ಬಿಟ್ಟು ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಹಾಗೆ ಏನ್ ಹೇಳಪ್ಪ ಅಂತಂದ್ರೆ ಗುರುಗಳು, ಹಿರಿಯರು, ಯತಿಗಳು, ಋಷಿಗಳು ಇವ್ರನ್ನೆಲ್ಲ ಕಂಡಾಗ ನಾವೇನ್ ಮಾಡ್ಬೇಕು, ಅವ್ರಿಗೆ ವಂದನೆಯನ್ನ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು. ಇದು ನಮ್ಮ ಹಿಂದೂ ಧರ್ಮದ ಪದ್ಧತಿ. ಮೊದಲಿಂದಲೂ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಸಂಪ್ರದಾಯವನ್ನ ಬೆಳೆಸ್ಕೊಂಡ್ ಬಂದಿದ್ದೀವಿ. ಯಾವಾಗ ನಾವೆಲ್ಲಾರ ಹಿರಿಯರು ನೋಡ್ತೀವಿ, ಋಷಿಗಳು ನೋಡ್ತೀವಿ, ತಪಸ್ವಿಗಳನ್ನ ನೋಡ್ತೀವಿ, ಇವ್ರನ್ನೆಲ್ಲ ಕಂಡಾಗ ನಾವೇನ್ ಮಾಡ್ಬೇಕು, ಮಾಡ್ಕೋಬೇಕು. ನಾವು ಒಂದು ಆ ಒಂದು ಸಂಸ್ಕಾರವನ್ನ ನಾವು ಕಂಡಾಗ, ಋಷಿಗಳಲ್ಲಿ ದೇವ್ರ ಗುಡಿಗೆ ಹೋದಾಗ ಯಾವಾಗ ನಾವು ಅವಾಗ ನಾವು ಉತ್ತಮವಾದಂತ ಒಂದು ಫಲವನ್ನ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಹಿಂದೂ ಧರ್ಮ ಪಾಲನೆಯನ್ನ, ಒಂದು ಕಟ್ಟುನಿಟ್ಟನ್ನ, ಒಂದು ಕ್ರಮವನ್ನ ಈ ಜೀವಿಗೆ ಕೊಟ್ಟಿದೆ. ಇದಕ್ಕೆ ಒಂದು ಉದಾಹರಣೆ, ಉತ್ತಮವಾದಂತ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಭೃಗಂಡ ಮುನಿಗಳು ಅಂತ ಅಂದ್ಬಿಟ್ಟು ಇರ್ತಾರೆ. ಆ ಭೃಗಂಡ ಮುನಿಗಳಿಗೆ ತುಂಬಾ ದಿವಸಗಳಾದ್ರೂ ಅವ್ರಿಗೆ ಮಕ್ಕಳೇ ಆಗಿರಲ್ಲ. ಭೃಗಂಡ ಮುನಿಗಳಿಗೆ ಅವ್ರೇನ್ ಮಾಡ್ತಾರೆ, ಶಕ್ತಿ ಪರಮಾತ್ಮನ ನಾವು ಜ್ಞಾನ ಪ್ರಾಪ್ತಿಗಾಗಿ ಒಂದು ಆ ಪ್ರಾರ್ಥನೆಗೆ ಪರಮಾತ್ಮ ಏನ್ ಮಾಡ್ತಾನೆ, ಆ ಪ್ರಾರ್ಥನೆಗೆ ಪರಮಾತ್ಮ ಏನ್ ಮಾಡ್ತಾನೆ, ಇವನಿಗೆ ದರ್ಶನವನ್ನ ಋಷಿಗಳಿಗೆ ದರ್ಶನವನ್ನು ಕೊಡ್ತಾರೆ. ಕೊಟ್ಬಿಟ್ಟು ಕೇಳ್ತಾರೆ, ಏನಪ್ಪಾ ನಿನ್ನ ಈ ತಪಸ್ಸಿಗೆ ಕಾರಣ ಏನು ಅಂತ ಕೇಳಿದಾಗ, ಈ ರೀತಿ ನನ್ಗೆ ಸಂತಾನ ಪ್ರಾಪ್ತಿ ಇಲ್ಲ, ನನ್ಗೆ ಸಂತಾನವನ್ನ ಅನುಭವಿಸ ಅಂತ ಅಂದ್ಬಿಟ್ಟು ಪರಮಾತ್ಮ. ಆಗ ಪರಮಾತ್ಮ ಹೇಳ್ತಾನೆ, ಹಾಗಾದ್ರೆ ನೀನ್ ಸಂತಾನ ಬೇಕು, ನೀನ್ ಸಂತಾನ ಬೇಕು ಅಂತ ಅಂದ್ರೆ ಅಂತ ಸದ್ಗುಣಗಳು ಉಳ್ಳಂತ ಮಗ ಬೇಕು, ಅಥವಾ ಶತಾಯುಷಿಯಾಗಿ ದೃಷ್ಟನಾಗಿರ್ತಕ್ಕಂಥ ಮಗ ಬೇಕು, ಸಂತಾನ ಬೇಕು ಅಂತ ಅಂಟು ಹೇಳ್ತಾರೆ. ಅವಾಗ ಇಲ್ಲ, ನನ್ಗೆ ಅಲ್ಪ ಆಯುಷ್ಯ ಆದ್ರೂ ಸಾಕು, ಅಂಟು ಕೇಳ್ಕೊಳ್ತಾನೆ. ಆ ಪರಮಾತ್ಮ ಏನ್ ಮಾಡ್ತಾರೆ, ಇವ್ರಿಗೆ ಅನುಗ್ರಹ 16 ವರ್ಷ 16 ವರ್ಷ ಅಲ್ಪಾಯುಷ್ಯದ ಮಗನನ್ನ ಇವ್ರಿಗೆ ವರವಾಗಿ ನೀಡ್ತಾರೆ. ಆ ಮಗು ಆದ ತಕ್ಷಣ ಅವನಿಗೆ ಮಾರ್ಕಾಂಡೇಯ ಅಂತ ಅಂದ್ಬಿಟ್ಟು ಭೃಗಮುನಿಗಳು ಅವ್ರಿಗೆ ಹೆಸರು ಇಡ್ತಾರೆ. ತಮ್ಮ ಆಶ್ರಮದಲ್ಲಿ ಆ ಅಲ್ಪಾಯುಷ್ಯದ ಮಗನನ್ನ ದಿನ ನೋಡಿ ಅಯ್ಯೋ ನಿಮ್ಗೆ ಒಂದೊಂದ್ ದಿನ ಕಳೆದ್ರು ಒಂದು ಆಯುಸ್ ಇಲ್ಲ ಅನ್ನೋ ಒಂದು ಚಿಂತನೆ ಆಗ್ರೆ ಇದ್ರ ಮಾಡಿ ನಾನು ಮಗನ್ನ ಪಾರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆಶ್ರಮಕ್ಕೆ ಯಾರು ಅತಿಥಿಗಳು ಬರ್ತಾ ಇರ್ತಾರೋ ಆ ಅತಿಥಿಗಳಿಗೆಲ್ಲ ಪ್ರತಿದಿನ ಕೈಲಿ ನಮಸ್ಕಾರ ಮಾಡಿಸ್ತಾ ಇರ್ತಾರೆ. ಏನ್ ಮಾಡ್ತಾರೆ, ಆಶೀರ್ವಾದನ ಮಾಡ ಹೋಗ್ತಾರೆ. ಆದ್ರೆ ಅವರು ಆಶೀರ್ವಾದನ ಮಾಡ್ತಾ ಇದ್ರು ಕೂಡ ಅವರು ಆ ಇದನ್ನ ಹೇಳಲ್ಲ, ಸುಮ್ನೆ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ ಹೋಗ್ತಾರೆ. ಹೊತ್ತು ಅವನಿಗೆ ಆಯುಷ್ಮಾನ್ ಭಾವ, ಈ 100 ವರ್ಷ ಬದುಕು ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಇನ್ನು ಅಲ್ಪಾಯುಷಿ ಅನ್ನೋದ್ ತಿಳ್ಕೊಂಡು
ಆಯುಷ್ಮಾನ್ ಭವ ಅನ್ನೋ ಒಂದು ಆಶೀರ್ವಾದವನ್ನ ಮಾಡೋದೇ ಇಲ್ಲ. ಆದ್ರೂ ಗುರುಗಳು ಬಂದು ಅವ್ರ ಕೈಲಿ ಯಾರ ಆಶ್ರಮ ಬಂದ್ರು ಅವರೆಲ್ಲ ನಮಸ್ಕಾರ ಮಾಡ್ತಾ ಸಪ್ತ ಋಷಿಗಳು ಆಶ್ರಮಕ್ಕೆ ಬರ್ತಾರೆ. ಆ ಸಪ್ತ ಋಷಿಗಳು ಆಶ್ರಮಕ್ಕೆ ಬಂದಾಗ ಏನಾಗತ್ತೆ, ಮಾರ್ಕಾಂಡೇಯನ ಕೈಲಿ ಅವ್ರಿಗೆ ನಮಸ್ಕಾರ ಮಾಡಿಸ್ತಾರೆ ಮೃಗ ಮುನಿಗಳು. ಆ ಮಾಡಿಸಿದಾಗ ಅವ್ರೇನ್ ಮಾಡ್ತಾರೆ, ಆಯುಷ್ಮಾನ್ ಭವ ಅಂತ ಅಂದ್ಬಿಟ್ಟು ಅವ್ರು ಮಾಡೋ ತಕ್ಷಣ ಮೇಲ್ಗಡೆಯಿಂದ ನಾರದ್ರು ನೋಡ್ದಾಗ ಅಗಗಿಸಿ ನಗ್ತಾ ಇರ್ತಾರೆ. ಆಯುಷ್ಮಾನ್ ಭವ ಅಂತ ಇವ್ರು ಆಶೀರ್ವಾದ ಮಾಡ್ಬಿಟ್ರಲ್ಲ ಅಂತ ಅನ್ಬಿಟ್ಟು ಜೋರಾಗಿ ನಗ್ತಾ ಇರ್ತಾರೆ. ಅವಾಗ ಸಪ್ತ ಋಷಿಗಳು ನೋಡಿ, ಯಾಕಂದ್ರೆ ಮಗುಗೆ ಆಶೀರ್ವಾದ ಮಾಡಿದ್ರೆ ನೀವು ಈ ರೀತಿ ನಗ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಋಷಿಗಳು ಅವನಿರೋದು ಅಲ್ಪಾಯುಷು, ಅವ್ನ್ ಕೇವಲ 16 ವರ್ಷ ಮಾತ್ರ ಇರೋದು. ಅವನು ಹುಟ್ಟವಾಗ್ಲೇ ಅದು ಅವನ್ಗೆ ಇದಾಗ್ಬಿಟ್ಟಿದೆ. ಆದ್ರೆ ನೀವು ಆಯುಷ್ಮಾನ್ ಭವ ಅಂತ ನೀವು ಆಶೀರ್ವಾದ ಮಾಡಿದ್ರಲ್ಲ, ಮಾತುಳಿದೆ ಬೆಲೆ ಎಲ್ಲಿ ಆಗಾದ್ರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗಹಿಸಿ ನಗ್ತಾರೆ. ಅವಾಗ ಇವ್ರಿಗೆ ಒಂಥರ ಶಾಕ್ ಆಗತ್ತೆ ಋಷಿಗಳಿಗೆ, ಅಯ್ಯೋ ಹೀಗಾಗೋಯ್ತಾ ಅಂತ ಅಂದ್ಬಿಟ್ಟು ಅವಾಕಾಗಿ ಅವ್ರೇನ್ ಮಾಡ್ತಾರೆ, ಅಯ್ಯೋ ನಮ್ಮ ಬಾಯಿಂದ ಬಂದ್ಮೇಲೆ ಅದ್ ಯಾವಾಗ್ಲೂ ತಪ್ಪಬಾರ್ದು ಅನ್ನೋದು ಒಂದು ಋಷಿಗಳ ಒಂದು ನಿಯಮ. ಅವ್ರ ಮಾತು ಈಚೆ ಬಂದ್ಬಿಟ್ಟಿದೆ, ಆಯುಷ್ಮಾನ್ ಭವ ಅನ್ನೋ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ. ಆ ಆಶೀರ್ವಾದ ಅದು ಫೇಲ್ ಆಗ್ಬಾರ್ದು, ಅದ್ ನಿಲ್ಬೇಕು. ಅದಕ್ಕೆ ಏನಂತಾರೆ, ವಿಷ್ಣುವಿನ ಬಳಿಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ, ನೋಡಿ ಈ ತರ ಆಗೋಯ್ತು, ನಾವು ಅವನಿಗೆ ಆಯುಷ್ಮಾನ್ ಭವ ಅಂತ ಮಾಡಿ ನೀವು ನಮ್ಗೆ ನಮ್ಮ ಮಾತಿಗೆ ಒಂದು ಇದನ್ನ ಮಾಡ್ಕೊಡ್ಲೇಬೇಕು ನೀವು ಅಂತ ಅನ್ಬಿಟ್ಟು ವಿಷ್ಣುವನ್ನ ಕೇಳ್ಕೊತಾರೆ. ವಿಷ್ಣು ಹೇಳ್ತಾನೆ, ಅಯ್ಯೋ ಏನಪ್ಪ ನೀವು ನಮ್ಮ ಹತ್ರ ಬಂದಿದ್ದೀರಲ್ಲ, ನನ್ನ ಜೀವನೇ ಆ ಶಿವನ್ ಬಳಿ ಇದೆ, ಆ ಶಿವನ್ ಬಳಿ ಇದೆ, ನಾನು ಆ ಜೀವ ಮಾಡಿ ನನ್ನ ಕೈಲಿ ಅದು ಸಾಧ್ಯ ಇಲ್ಲ, ನೀವು ಶಿವನ ಹತ್ರಕ್ಕೆ ಹೋಗ್ಬೇಕಾಗ್ತದೆ ಅಂತ ಅಂದ್ಬಿಟ್ಟು ಶಿವ ಪಂಚಾಕ್ಷರಿ ಮಂತ್ರವನ್ನ ಆ ಋಷಿಗಳಿಗೆ ಕೊಡ್ತಾರೆ. ವಿಷ್ಣು ಕೊಟ್ಟಾಗ ಆ ಶಿವ ಪಂಚಾಕ್ಷರಿ ಮಂತ್ರವನ್ನ ತಗೊಂಡು ಅವ್ರೇನ್ ಮಾಡ್ತಾರೆ, ಧ್ಯಾನ ಮಾಡಕ್ ಶುರು ಮಾಡ್ತಾರೆ, ತಪಸ್ ಮಾಡಿ. ಆ ಋಷಿಗಳು ಶಿವ ಒಯ್ದು ಬರೋವರೆಗೂ ಮಂತ್ರ ಮೂಲಕ ಅವನನ್ನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಕೊನೆಗ ಆ ಶಿವನ್ಗೆ ಇದಾಗ್ಬಿಟ್ಟು ಅವನು ಬರ್ತಾನೆ, ಬಂದ್ ಕೇಳ್ತಾನೆ, ಏನು ನಿಮ್ಮ ಸಮಸ್ಯೆ, ಯಾತಕ್ಕೋಸ್ಕರ ನನ್ನ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಕೇಳಾಗ ಅವ್ರು ಹೇಳ್ತಾರೆ, ನಾವು ಆಯುಷ್ಮಾನ್ ಆಶೀರ್ವಾದ ಮಾಡ್ಬಿಟ್ಟಿದೀವಿ, ನಮ್ಮ ಮಾತು ಉಳಿಸ್ಕೋಬೇಕು, ಈ ಋಷಿಗಳ ವಾಕ್ಯ ಅನ್ನೋದು ಉಳಿಬೇಕು, ಅದಕ್ ನೀವೇನಾದ್ರೂ ಮಾಡ್ಲೇಬೇಕು ಅದಕ್ಕೆ. ಅಯ್ಯೋ ಒಂದ್ಸಲ ನಿರ್ಧಾರ ಮಾಡಿ ಅವ್ನ್ಗೆ ಆಯುಷ್ ಕೊಟ್ಟಿದ್ದೀನಿ, ಮತ್ತೆ ಹೇಗೆ ಇಲ್ಲ, ಏನಾದ್ರು ಮಾಡಿ ನಮ್ಗೆ ಆಯುಷ್ಯನ ಕೊಡ್ಲೇಬೇಕು, ಯಾಕೆ ನಮ್ಮ ಮಾತು ಉಳಿಬೇಕು. ಒಂದು ಬೆಲೆ ಅನ್ನೋದು, ಋಷಿಗಳ ವಾಕ್ಗೆ ಒಂದು ಬೆಲೆ ಅನ್ನೋದಿದೆ, ಆ ಬೆಲೆ ಉಳಿಸ್ಕೋಬೇಕಾಗಿದೆ. ಅದಕ್ಕೆ ಏನ ಮಾಡಿ ಅದನ್ನ ನೀವು ಉಳಿಸ್ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಶಿವನಲ್ಲಿ ಒಂದು ಮಾತಿಗೆ ಮಾರು ಹೋಗಿ ಏನ್ ಮಾಡ್ತಾರೆ, ಆ ಮಾರ್ಕಂಡೇಯನ್ಗೆ ಆಯುಷ್ಯನ ಕೊಡ್ತಾ ಹೋಗ್ತಾನೆ, ವರನ್ನ ಕೊಡ್ತಾನೆ, ಆಯುಷ್ಯದ ವರವನ್ನ. ಇದ್ರೆ ನಮ್ಗೇನು ಗೊತ್ತಾಗ್ತಾ ಇದೆಯಪ್ಪ ಅಂದ್ರೆ ಅದು ಹೇಗೆ ಇದು ಫಲವನ್ನ ಕೊಡುತ್ತೆ ಪ್ರತಿಯೊಬ್ಬರಿಗೂ, ಆ ವಂದನೆಯಿಂದ ಹೇಗೆ ಫಲವನ್ನ ಪಡ್ಕೋಬಹುದು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಆದ್ರಿಂದ ನಾವು ಯಾರೇ ಹಿರಿಯ ಬರ್ಲಿ, ಋಷಿಗಳು ಬರ್ಲಿ, ಗುರುಗಳು ಬರ್ಲಿ, ಅವ್ರಿಗೆ ಯಾವಾಗ್ಲೂ ಸದಾಕಾಲ ನಾವು ವಂದನೆಯನ್ನ ಸಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಈ ನಾಮದಿಂದ ಅರ್ಥ ಆಗ್ತಾ ಇದೆ. ಇಷ್ಟೇ ಇವತ್ತಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.